ಪ್ರೀತಿಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ 4ನೇ ಯೂನಿಟ್ ಅದರ ಪ್ರೋಸ್ ಡಾಕ್ಟರ್ BR ಅಂಬೇಡ್ಕರ್ ಆರ್ ವೆಂಕಟರಾಮನ್ ಬರೆದಿರ್ತಕ್ಕಂಥ ಪಾಠ. ಈ ಪಾಠದ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪುಟ್ಟ ಕೆಲಸ ನಮಗೆ ಒಂದು ದೊಡ್ಡ ಪ್ರೇರಣೆ ಅಂತ ಹೇಳ್ತಾ ಬನ್ನಿ ಪಾಠವನ್ನ ಪ್ರಾರಂಭ ಮಾಡೋಣ. ಬ್ರಿಕ್ ಬೈ ಬ್ರಿಕ್ ದ ಎಡಿಫೈಸ್ ಆಫ್ ಈಕ್ವಾಲಿಟಿ, ದ ಲೈಫ್, ಇಂಟೆಲೆಕ್ಟ್ ಅಂಡ್ ಎಂಡ್ಯೂರಿಂಗ್ ಲಿಗಸಿ ಆಫ್ ಡಾಕ್ಟರ್ ಅಂಬೇಡ್ಕರ್. ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ, ಬುದ್ಧಿಶಕ್ತಿ ಮತ್ತು ಪರಂಪರೆ, ಅದರ ಬಗ್ಗೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಒಂದ್ರ ನಂತರ ಒಂದರಂತೆ ಅವರು ಸಮಾನತೆಯ ಭವ್ಯವಾದ ಕಟ್ಟಡವನ್ನ ಹೇಗೆ ಕಟ್ಟಿದ್ರು ಅನ್ನೋದನ್ನ ನೋಡೋಣ. ಫೌಂಡೇಶನ್ಸ್ ಫೋರ್ಜ್ಡ್ ಇನ್ ಅಡ್ವರ್ಸಿಟಿ. ಅವರಿಗೆ ಪ್ರತಿಕೂಲ ಪರಿಸ್ಥಿತಿ ಇದ್ರೂ ಕೂಡ ಅವರು ಯಾವ ರೀತಿ ಒಂದು ಅಡಿಪಾಯವನ್ನ ಹಾಕಿದ್ರು ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ದ ಬೇಸ್ ಲೈನ್. Born on 14th April 1891 in the military cantonment of Mao, ಮಧ್ಯಪ್ರದೇಶ್. ಮಧ್ಯಪ್ರದೇಶದ ಮೌ ಎಂಬಲ್ಲಿ ಮಿಲಿಟರಿ ದಂಡು ಪ್ರದೇಶದಲ್ಲಿ 1891ರಲ್ಲಿ 14 ಏಪ್ರಿಲ್ ರಂದು ಹುಟ್ಟುತ್ತಾರೆ. ದ ಪೊಸಿಷನ್. The 14th and final child of Ramji Maloji Sakpal, an army subedar and Bhimabai Sakpal. ಅವರ ತಂದೆ ರಾಮ್ಜಿ ಮಲೋಜಿ ಸಕ್ಪಾಲ್ ಅಂಥೇಳಿ, ತಾಯಿ ಭೀಮಾಬಾಯಿ ಸಕ್ಪಾಲ್ ಅಂಥೇಳಿ, ಅವರ 14ನೆಯ ಮತ್ತು ಕೊನೆಯ ಮಗನಾಗಿ ಹುಟ್ಟುತ್ತಾರೆ ಇವರು. ದ ಕ್ಯಾಟಲಿಸ್ಟ್. Born into a Mahar family, he experienced severe social exclusion and the crushing weight of the caste system firsthand, a lived experience that would dictate his life's mission to dismantle social disparities. ಅವರು ತೀವ್ರ ಸಾಮಾಜಿಕ ಬಹಿಷ್ಕಾರವನ್ನ ಅನುಭವಿಸ್ತಾರೆ. ಜಾತಿ ವ್ಯವಸ್ಥೆಯ ದಬ್ಬಾಳಿಕೆಯ ಭಾರವನ್ನ ನೇರವಾಗಿ ಫಸ್ಟ್ ಹ್ಯಾಂಡ್ ಆಗಿ ಅನುಭವಿಸ್ತಾರೆ. ಅವರು ಸಮಾಜದ ಈ ಡಿಸ್ಪ್ಯಾರಿಟಿ, ಅಸಮಾನತೆಯನ್ನ ಡಿಸ್ಮ್ಯಾಂಟಲ್ ಮಾಡಲಿಕ್ಕೆ, ಅಂದ್ರೆ ಕಿತ್ತೊಗಿಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಆನ್ ಇಂಟೆಲೆಕ್ಚುಯಲ್ ಆರ್ಸೆನಾಲ್ ಬಿಲ್ಟ್ ಗ್ಲೋಬಲಿ. ಇವರು ಒಂದು ಜಾಗತಿಕವಾಗಿ ನಿರ್ಮಿಸಲಾದಂತಹ ಬೌದ್ಧಿಕ ಶಸ್ತ್ರಾಗಾರ ಇದ್ದಂಗೆ ಅಂಬೇಡ್ಕರ್ ಅವರು. ಇಂಟೆಲೆಕ್ಚುಯಲ್ ಆರ್ಸೆನಾಲ್, ಬೌದ್ಧಿಕವಾದ ಶಾಸ್ತ್ರಾಗಾರ. ಬಿಲ್ಟ್ ಗ್ಲೋಬಲಿ, ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಬಹಳಷ್ಟು ಕಡೆ ಓಡಾಡಿ ಅವರು ನಿರ್ಮಾಣ ಆಗಿದ್ರು ಅಂತಕ್ಕಂಥದ್ದು. ದ ಫಸ್ಟ್ ಇಂಡಿಯನ್ ಟು ಪರ್ಸ್ಯೂ ಅ ಡಾಕ್ಟರೇಟ್ in economics abroad and the first double doctorate holder in economics in South Asia. ಭಾರತದಲ್ಲೇ ಪ್ರಪ್ರಥಮ ಡಾಕ್ಟರೇಟ್ ಅನ್ನ ಎಕನಾಮಿಕ್ಸ್ ಅಲ್ಲಿ, ಅದು ಹೊರದೇಶದಲ್ಲಿ ಪಡೀತಾರೆ. ಆಮೇಲೆ ಡಬಲ್ ಡಾಕ್ಟರೇಟ್ ಅನ್ನ ಎಕನಾಮಿಕ್ಸ್ ಅಲ್ಲಿ ಪಡೆದಂತವರಲ್ಲಿ ಸೌತ್ ಏಷ್ಯಾದಲ್ಲೇ ಎರಡನೇವರು ಅಲ್ಲ, ಮೊದಲನೆಯವರು. ದ ಫಸ್ಟ್ ಡಬಲ್ ಡಾಕ್ಟರೇಟ್, 2 ಡಾಕ್ಟರೇಟ್ಗಳನ್ನು ಪಡೆದಂತ ಅವರಲ್ಲಿ, ಅದು ಎಕನಾಮಿಕ್ಸ್ ಅಲ್ಲಿ 2 ಡಾಕ್ಟರೇಟ್ ಅನ್ನು ಪಡೆದಂತವರಲ್ಲಿ ಮೊದಲನೆಯವರು ಸೌತ್ ಏಷ್ಯಾದಲ್ಲೇನೆ. ದ ಕೊಲಂಬಿಯಾ ಯೂನಿವರ್ಸಿಟಿ ಇನ್ವೆಂಟರಿ ಓವರ್ 3 years. ಕೊಲಂಬಿಯಾ ವಿಶ್ವವಿದ್ಯಾಲಯದ ದಾಸ್ತಾನಿದು 3 ವರ್ಷಗಳಿಗಿಂತಲೂ ಹೆಚ್ಚು. 29 ಕೋರ್ಸ್ ಮಾಡ್ತಾರೆ ಎಕನಾಮಿಕ್ಸ್ ಅಲ್ಲಿ, 11 ಇನ್ ಹಿಸ್ಟ್ರಿ, 6 ಇನ್ ಸೋಷಿಯಾಲಜಿ, 5 ಇನ್ ಫಿಲಾಸಫಿ, 4 in anthropology, 3 in politics,
ಪ್ಲಸ್ ಎಲಿಮೆಂಟ್ರಿ ಫ್ರೆಂಚ್ ಅಂಡ್ ಜರ್ಮನ್. ನೋಡಿ, ಬಾಂಬೆ, ಈ ಚಿತ್ರದಲ್ಲಿ ಬಾಂಬೆ ಎಲ್ಲಿ ಕಾಣಿಸ್ತಾ ಇದೆ, ನ್ಯೂಯಾರ್ಕ್ ಎಲ್ಲಿದೆ, ಲಂಡನ್ ಎಲ್ಲಿದೆ ಅನ್ನೋದನ್ನ ನೋಡಿ. ಹಾಗೇನೆ an insatiable thirst for knowledge. Ambedkar was a voracious reader who routinely curtailed his daily needs and personal expenses to fund his intellectual appetite. ಆತನ ಬೌದ್ಧಿಕ ಹಸಿವು, ಇಂಟೆಲೆಕ್ಚುಯಲ್ ಆಪಟೈಟ್, ಅದನ್ನ ನೀಗಿಸಲಿಕ್ಕೆ ಆತ ತನ್ನ ದಿನನಿತ್ಯದ ಖರ್ಚುಗಳನ್ನ ಕಡಿಮೆ ಮಾಡಿ ಹಲವಾರು ಪುಸ್ತಕಗಳನ್ನ ಕೊಂಡುಕೊಂಡು ಓದ್ತಾ ಇದ್ರು ಅಂತಕ್ಕಂಥದ್ದು. ಹಾಗಾಗಿ ಅವರು ಒರೇಷಿಯಸ್ ರೀಡರ್ ಆಗಿದ್ರು. ಅದಕ್ಕೆ ಎಕ್ಸಾಂಪಲ್ಸ್ ಇಲ್ಲಿದೆ. ನ್ಯೂಯಾರ್ಕ್ ಅಲ್ಲಿ ಅವರು 2000ಕ್ಕಿಂತ ಹೆಚ್ಚು ಬುಕ್ಕುಗಳನ್ನ ಕೊಂಡುಕೊಳ್ತಾರೆ. ಪರ್ಚೇಸ್ಡ್ ಓವರ್ 2000 ಓಲ್ಡ್ ಬುಕ್ಸ್ ವೈಲ್ ಸ್ಟಡಿಂಗ್. ಲಂಡನ್ ನಲ್ಲಿ bought so many books during the second round table conference that they had to be shipped back to India in 32 large boxes. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ ನಲ್ಲಿ ನಡೀತದಲ್ಲ, ಅಲ್ಲಿ ಸುಮಾರು ಪುಸ್ತಕಗಳನ್ನ ಕೊಂಡುಕೊಳ್ತಾರೆ. ಅವನ್ನ 32 ಬಾಕ್ಸ್ಗಳಲ್ಲಿ, ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಹಾಕಿ ಇಂಡಿಯಾಕ್ಕೆ ಕಳಿಸ್ತಾರೆ. ಅಷ್ಟು ಪುಸ್ತಕಗಳನ್ನ ಕೊಂಡ್ಕೊಂಡ್ರು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಂಬೇಡ್ಕರ್ ವಾಸ್ ಅ ಒರೇಷಿಯಸ್ ರೀಡರ್, ಹೌ ಅಂತ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ಇದು. ಪರ್ಚೇಸ್ 2000 ಓಲ್ಡ್ ಬುಕ್ಸ್ ವೈಲ್ ಸ್ಟಡಿಂಗ್ ಇನ್ ನ್ಯೂಯಾರ್ಕ್, bought so many books during the second round table conference that they had to be shipped back to India in 32 large boxes from London. ಇದು ಆ ಪ್ರಶ್ನೆಗೆ ಉತ್ತರ. The catalyst for a constitutional vision. The catalyst for a constitutional vision. ಇವರು ಸಂವಿಧಾನಿಕ ದೃಷ್ಟಿಕೋನವನ್ನ ಹೇಗೆ ಬೆಳೆಸ್ಕೊಂಡ್ರು ಅಂತಕ್ಕಂಥದ್ದು. ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್, ಅಂತಾರಾಷ್ಟ್ರೀಯ ಪೂರ್ವ ನಿದರ್ಶನ, ಡೊಮೆಸ್ಟಿಕ್ ಪಯನಿಯರ್ಸ್ ಅಂದ್ರೆ ನಮ್ಮ ದೇಶದಲ್ಲೇ ಇರ್ತಕ್ಕಂಥ ಪ್ರವರ್ತಕರು ಯಾರ್ಯಾರು, ಏನು. ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ಗೆ ಇಲ್ಲಿ ಕೊಡ್ತಾರೆ, ದ 14th Amendment to the US Constitution which granted freedom and right to black Americans. 14ನೇ ಸಾಂವಿಧಾನಿಕ ತಿದ್ದುಪಡಿ ಯಾವ ದೇಶದ್ದು? US, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ್ದು. ಅದು ಬ್ಲಾಕ್ ಅಮೆರಿಕನ್ನರಿಗೆ ಫ್ರೀಡಮ್ ಅನ್ನ ಕೊಡುತ್ತೆ. ಅದು ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್. ಅದಕ್ಕೆ ಇವರನ್ನೇ ಕರೆಸ್ಕೊಂಡಿರ್ತಾರೆ, ಇವರೇ ಮಾಡ್ತಾರೆ 14ನೇ ತಿದ್ದುಪಡಿಯನ್ನ US ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಇನ್ನು ಡೊಮೆಸ್ಟಿಕ್ ಪಯನಿಯರ್ಸ್, ದ ಲೈಫ್ ಅಂಡ್ ವರ್ಕ್ ಆಫ್ ಮಹಾತ್ಮ ಫುಲೆ, who vehemently advocated for a classless society and the upliftment of women. ಮಹಾತ್ಮ ಫುಲೆ ಅವರು ವರ್ಗರಹಿತ ಸಮಾಜ ನಿರ್ಮಾಣ ಮಾಡಬೇಕು, ಮಹಿಳೆಯರ ಸಬಲೀಕರಣ ಮಾಡಬೇಕು ಅಂತಕ್ಕಂಥ ಮನೋಭಾವದಿಂದ ಬಹಳಷ್ಟು ಕೆಲಸಗಳನ್ನ ಇಂಡಿಯಾದಲ್ಲಿ ಮಾಡ್ತಾ ಇರ್ತಾರೆ. ಇವೆರಡು ಕಾರಣಗಳಿಂದ ರಿಸಲ್ಟ್ ಏನಾಗುತ್ತೆ? These twin influences merged with his own lived experiences, cementing his belief that only systemic constitutional rights could truly emancipate India's depressed classes. ಇವೆರಡು ಟ್ವಿನ್ ಇನ್ಫ್ಲೂಯೆನ್ಸ್, ಇವೆರಡು ಇನ್ಫ್ಲೂಯೆನ್ಸ್ ಅವರ ಓನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಸೇರಿಕೊಂಡು ಒಂದು ಸಿಸ್ಟಮ್ಯಾಟಿಕ್ ಆದಂತಹ ಸಂವಿಧಾನಿಕ ಹಕ್ಕುಗಳನ್ನು ನಾವು ಸೃಷ್ಟಿ ಮಾಡಬೇಕು. ಅದರಿಂದ ಮಾತ್ರ ಇಲ್ಲಿನ ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ನ ಹೊರಗೆ ತರೋಕ್ ಸಾಧ್ಯ ಅಂತಕ್ಕಂಥದ್ದನ್ನ ಮನಗಾಣ್ತಾರೆ ಅವರು. The 3 pillars of social mobilization. The 3 pillars of social mobilization. ಸಾಮಾಜಿಕ ಸಜ್ಜುಗೊಳಿಸುವಿಕೆಗೆ ಇರಬೇಕಾದಂತಹ
ಮೂರು ಸ್ತಂಭಗಳು: ಅವೇರ್ನೆಸ್, ಆರ್ಗನೈಸೇಷನ್, ಲೆಜಿಸ್ಲೇಷನ್. ಅವೇರ್ನೆಸ್ಗೆ ಏನ್ ಮಾಡ್ತಾರೆ ಅವರು? ಮೂಕನಾಯಕ, ಬಹಿಷ್ಕೃತ ಭಾರತ ಮತ್ತೆ ಸಮತಾ ಅಂತಕ್ಕಂಥ ಪತ್ರಿಕೆಗಳನ್ನ ಹುಟ್ಟುಹಾಕ್ತಾರೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ. ಇನ್ನ ಆರ್ಗನೈಸೇಷನ್ ಅನ್ನ ಬೆಳೆಸಲಿಕ್ಕೆ ಹಿತಕಾರಿಣಿ ಸಭಾ ಅಂತಕ್ಕಂಥ ಸಂಸ್ಥೆಯನ್ನ ಹುಟ್ಟುಹಾಕ್ತಾರೆ. ಇನ್ನ ಲೆಜಿಸ್ಲೇಷನ್, seeking systematic political power, he utilized his flair for legislative work by establishing the Independent Labour Party of India. ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ ಅವರು. ಸರ್ವಿಂಗ್ ಇನ್ ದ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅದು ಮಹಾರಾಷ್ಟ್ರದ ರಾಜಧಾನಿ ಆಗಿರ್ತಕ್ಕಂಥ ಮುಂಬೈ ಅಥವಾ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಸೇವೆ ಮಾಡತಕ್ಕಂಥ ಒಂದು ಸಂಸ್ಥೆಯಾಗಿ ಅದು ರೂಪುಗೊಳ್ಳುತ್ತೆ ಅಂತಕ್ಕಂಥದ್ದು. ಕಾಂಪ್ಲಿಮೆಂಟರಿ ಎಂಜಿನ್ಸ್ ಆಫ್ ಸೋಷಿಯಲ್ ರೆವಲ್ಯೂಷನ್. ಕಾಂಪ್ಲಿಮೆಂಟರಿ ಎಂಜಿನ್ಸ್ ಆಫ್ ಸೋಷಿಯಲ್ ರೆವಲ್ಯೂಷನ್. ಇಲ್ಲಿ ಬೋತ್ ಲೀಡರ್ಸ್ ಏಮ್ ಟು ರೆಪ್ಯುಡಿಯೇಟ್ ದ ಕ್ಯಾಸ್ಟ್ ಸಿಸ್ಟಮ್ and proclaim the ownness of the Hindu community, but their architectural approaches differed entirely. ಬೋತ್ ಲೀಡರ್ಸ್ ಅಂತಂದ್ರೆ ಇಬ್ಬರು ಲೀಡರ್ಸ್. ಯಾರ್ಯಾರು? ಮಹಾತ್ಮ ಗಾಂಧಿ ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ರೆಪ್ಯುಡಿಯೇಟ್ ದ ಕ್ಯಾಸ್ಟ್ ಸಿಸ್ಟಮ್, ಈ ಜಾತಿ ಪದ್ಧತಿಯನ್ನ ನಿರಾಕರಿಸ್ತಾರೆ. ಅಂಡ್ ಪ್ರೋಕ್ಲೈಮ್ ದ ಓನ್ನೆಸ್ ಆಫ್ ದ ಹಿಂದೂ ಕಮ್ಯುನಿಟಿ ಒಂದೇ ನಾವು ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಆದರೆ ಅವರಿಬ್ಬರ ಅಪ್ರೋಚ್ಗಳು, ಅವರ ವಿಧಾನಗಳು ಎಂಟೈರ್ಲಿ ಡಿಫರೆಂಟ್ ಆಗಿರ್ತವೆ ಅಂತಕ್ಕಂಥದ್ದು, ಅಪ್ರೋಚ್ ಮಾಡತಕ್ಕಂಥ ವಿಧಾನಗಳು. ಡೈಮೆನ್ಷನ್, ಟಾರ್ಗೆಟ್ ಆಡಿಯನ್ಸ್. ಮಹಾತ್ಮ ಗಾಂಧೀಜಿ appealed to the privileged and higher caste. appeal to the privileged, ಯಾರು ಸಾಮಾನ್ಯವಾಗಿ ಸವಲತ್ತು ಪಡೆದಿರ್ತಾರೆ, ಆ ಸವಲತ್ತು ಪಡೆದವರು ಅವರಿಗೆ ಮನವಿ ಮಾಡ್ಕೊಳ್ತಾರೆ. ಸವಲತ್ತು ಪಡೆದವರಲ್ಲಿ ಇವರು ಮನವಿ ಮಾಡ್ಕೊಳ್ತಾರೆ ಮಹಾತ್ಮ ಗಾಂಧೀಜಿಯವರು. ಏನಂತ? ಸ್ಟ್ರೆಸ್ ದ ಮಾರಲ್ ಡ್ಯೂಟೀಸ್ ದೇ ಔ ಟುವರ್ಡ್ಸ್ ದ ಹರಿಜನ್ಸ್. ನಿಮ್ಮ ನೈತಿಕ ಕೆಲಸ ಇದು. ಏನು ಅಂತಂದ್ರೆ ಬಹಳ ಹಿಂದುಳಿದಿರ್ತಕ್ಕಂಥ ಅವ್ರಿಗೆ ಹೆಲ್ಪ್ ಮಾಡಿ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಡ್ತಾರೆ. ಯಾರು? ಮಹಾತ್ಮ ಗಾಂಧೀಜಿಯವರು. ಅದೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಡ್ತಾರೆ. ಅಂಡರ್ ಪ್ರಿವಿಲೇಜ್ಡ್ ಅವರನ್ನ ಎಂಪವರ್ ಮಾಡ್ತಕ್ಕಂಥದ್ದು, ಸೌಲಭ್ಯ ವಂಚಿತರನ್ನ ಅವರು ಬಲಿಷ್ಠಗೊಳಿಸ್ತಕ್ಕಂಥ, ಸಬಲಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸ್ಟ್ರೆಸ್ ದೇರ್ ಇನ್ಹೆರೆಂಟ್ ಅನ್ಡೆನಿಯಬಲ್ ರೈಟ್ಸ್ ಟು ಅಬ್ಸಲ್ಯೂಟ್ ಈಕ್ವಾಲಿಟಿ. ಅವರೊಳಗೆ ಇರ್ತಕ್ಕಂಥ ಅಂತರ್ಗತವಾಗಿರುವ ಹಕ್ಕುಗಳನ್ನ ಪ್ರತಿಪಾದಿಸ್ತಾರೆ, ಸಮಾಜದ ಸಮಾನತೆಗಾಗಿ ಅಂತಕ್ಕಂಥದ್ದು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಹೌ ಡಿಡ್ ಮಹಾತ್ಮ ಗಾಂಧಿ ಅಂಡ್ ಡಾಕ್ಟರ್ BR ಅಂಬೇಡ್ಕರ್ ವೈಪ್ ಔಟ್ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ? ಭಾರತದಲ್ಲಿ ಜಾತಿ ಪದ್ಧತಿಯನ್ನ ತೊಡೆದು ಹಾಕಲಿಕ್ಕೆ ಏನೇನು ಕೆಲಸಗಳನ್ನ ಮಾಡ್ತಾರೆ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧಿ ಅವರು ಅಂತ ಬರ್ತದೆ. ಅದಕ್ಕೆ ಆ ಪ್ರಶ್ನೆಗೆ ಈ ಉತ್ತರ ಸೂಕ್ತವಾಗುತ್ತೆ. ದ ಪೈಲಟ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇವರನ್ನ ಚೇರ್ಮನ್ ಆಗಿ ಮಾಡ್ತಾರೆ. ಅಂದ್ರೆ ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯಲ್ಲಿ ಇವರನ್ನ ಚೇರ್ಮನ್ ಆಗಿ ಮಾಡ್ತಾರೆ. ಆನ್ 29 August 1947, recognizing his far-sighted and objective leadership, the Indian National Congress appointed Dr. Ambedkar as chairman of the Constitution Drafting Committee. 1947 ಆಗಸ್ಟ್ 29ನೇ ತಾರೀಕು ದೂರದೃಷ್ಟಿಯನ್ನ ಹೊಂದಿರತಕ್ಕಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇವರನ್ನ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ನೇಮಿಸುತ್ತೆ. ಅಷ್ಟೇ ಅಲ್ಲದೆ ಇವ್ರು ಚೇರ್ಮನ್ ಆಗ್ತಾರೆ. ಇವ್ರಿಗೆ ಬಹಳಷ್ಟು ಲ್ಯೂಮಿನರೀಸ್ ಅಂದ್ರೆ
ಪ್ರಸಿದ್ಧ ವ್ಯಕ್ತಿಗಳು, ದಿಗ್ಗಜರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಯಾರ್ಯಾರು ಅವರು? ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ ಎಂ ಮುನ್ಷಿ, ಗೋಪಾಲಸ್ವಾಮಿ ಅಯ್ಯಂಗಾರ್. ಈ 3 ಜನ ದಿಗ್ಗಜರು ಬಹಳ ಹೆಲ್ಪ್ ಮಾಡ್ತಾರೆ ಅವರಿಗೆ. ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಆಗಿ ಬಿ ಎನ್ ರಾವ್ ಅವರು ಸಂವಿಧಾನ ನಿರ್ಮಾಣ ಮಾಡುವಲ್ಲಿ ಸಹಕಾರವನ್ನು ನೀಡ್ತಾರೆ ಅಂತಕ್ಕಂಥದ್ದು. Though he was the indisputable pilot of this magnificent task, he was aided by these great luminaries. Raising the magnificent edifice brick by brick. ಭವ್ಯವಾದ ಕಟ್ಟಡ, ಅದನ್ನ ಹಂತ ಹಂತವಾಗಿ ಏರ್ಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಸಂವಿಧಾನ ಕಟ್ಟಬೇಕು, ಸಂವಿಧಾನ ಬರಿಬೇಕು, ಅದಕ್ಕೆ ಮೊದ್ಲು ಏನ್ ಬೇಕು, ಫಂಡಮೆಂಟಲ್ ರೈಟ್ ಅನ್ನೋದ್ರೊಳಗೆ ಹೇಗೆ ಸೇರಿಸಿದ್ರು ಅಂತಕ್ಕಂಥದ್ದನ್ನ ಇಲ್ಲಿ ವಿವರಿಸಿದ್ದಾರೆ. ಅಂಬೇಡ್ಕರ್ possessed a rare gift, the ability to unravel the most complicated legal concept and translate them into a clear, precise language that the common citizen could understand. ಅಂಬೇಡ್ಕರ್ ಅವರು ಬಹಳ ವಿರಳವಾದಂತಹ ಗಿಫ್ಟ್ ಅನ್ನ ಹೊಂದಿದ್ರು. ಅವರು ಎಬಿಲಿಟಿ ಟು ಅನ್ರಾವೆಲ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ಸ್, ಬಹಳ ಸಂಕೀರ್ಣವಾದಂತಹ ಪರಿಕಲ್ಪನೆಗಳನ್ನ ಜನರಿಗೆ ಅರ್ಥವಾಗುವ ಹಾಗೆ ಬಿಡಿಸ್ತಕ್ಕಂಥ ಕೌಶಲ್ಯ ಅವ್ರಿಗಿತ್ತು. ಮತ್ತೆ ಅದನ್ನ ತಿಳಿಸಿ ಹೇಳುವಲ್ಲೂ ಕೂಡ ಅವರು ಅಷ್ಟೇ ಸ್ಪಷ್ಟವಾದ ಭಾಷೆಯನ್ನು ವ್ಯಕ್ತಪಡಿಸ್ತಿದ್ರು. ವಿತ್ ಟ್ಯಾಕ್ಟ್, ಕೌಶಲ್ಯತೆಯಿಂದ, ಫರ್ಮ್ನೆಸ್, ದೃಢ ನಿರ್ಧಾರದಿಂದ, ಅಂಡ್ ಅಟ್ಮೋಸ್ಟ್ ಪೇಷನ್ಸ್, ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆಯಿಂದ. he drew from the examples and experiences of other nations, adapting them to the distinctive needs of Indian society to enshrine the nation's fundamental rights. ಭಾರತ ದೇಶದ ಮೂಲಭೂತ ಹಕ್ಕುಗಳನ್ನ ಪ್ರತಿಷ್ಠಾಪಿಸಲಿಕ್ಕೆ ಸಮಾಜದಲ್ಲಿ ಅವರು ನಮ್ಮ ಸಮಾಜಕ್ಕೆ ಬೇಕಾದಂಥದ್ದೇನು, ಬೇರೆ ದೇಶ ಯಾವ ದೇಶದಿಂದ ತಗೋಬೇಕು ಅಂತ ಅನ್ನೋದನ್ನ ಎಲ್ಲವನ್ನ ವಿಚಾರ ಮಾಡಿ ಅವನ್ನ ತಗೊಂಡು ಹಂತ ಹಂತವಾಗಿ ಅವರು ಒಂದು ಭವ್ಯವಾದ ಕಟ್ಟಡ, ಯಾವುದು ಫಂಡಮೆಂಟಲ್ ರೈಟ್ಸ್ ಅಂತಕ್ಕಂಥ ಕಟ್ಟಡವನ್ನ ಕಟ್ತಾರೆ ಇಲ್ಲಿ ಅಂತಕ್ಕಂಥದ್ದು. ಸ್ಟ್ರಕ್ಚರಿಂಗ್ ಪವರ್ ಟು ಪ್ರಿವೆಂಟ್ ಟಿರಾನಿ ಅಂದ್ರೆ ಕಾನ್ಸ್ಟಿಟ್ಯೂಷನ್. He demanded a clear, untrammeled jurisdiction for the mutuality of the legislature, the executive, and judiciary. Legislature, executive, judiciary. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಇವು 3 ಪಿಲ್ಲರ್ಸ್, 3 ಆಧಾರ ಸ್ತಂಭಗಳು ಅಥವಾ 3 ಆರ್ಗಾನ್ಸ್ ಅಂತ ಹೇಳ್ತಾರೆ ಇವನ್ನ. ದ ಕಾನ್ಸ್ಟಿಟ್ಯೂಷನ್ ಇಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ಸಂವಿಧಾನ ಅಂತಕ್ಕಂಥದ್ದು ಒಂದು ಮೂಲಭೂತವಾದಂತಹ ದಾಖಲೆ. ಇಟ್ ಡಸ್ ನಾಟ್ ಮೇರ್ಲಿ ಕ್ರಿಯೇಟ್ ದ ಆರ್ಗಾನ್ಸ್. ಇದು ಈ 3 ಅಂಗಗಳನ್ನ ಕ್ರಿಯೇಟ್ ಮಾಡ್ತು ಅಷ್ಟೇ ಅಲ್ಲ, ಇಟ್ ಎಕ್ಸ್ಪ್ಲಿಸಿಟ್ಲಿ ಲಿಮಿಟ್ಸ್ ದೇರ್ ಅಥಾರಿಟಿ. ಅದೇ ರೀತಿ ಅವರ ಅಧಿಕಾರವನ್ನು ಕೂಡ, ಅವುಗಳ ಅಧಿಕಾರವನ್ನು ಕೂಡ ಅದು ಮಿತಿಗೊಳಿಸ್ತು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಸಿಟಿಜನ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್. ದ ಪರ್ಪಸ್, ಇಫ್ ನೋ ಲಿಮಿಟೇಷನ್ is imposed upon the authority of the organs, the result is tyranny, oppression, and the destruction of the citizens' rights. ಈ 3 ಅಂಗಸಂಸ್ಥೆಗಳ ಮೇಲೆ ನಾವು ಮಿತಿಯನ್ನ ಹೇರದೆ ಹೋದ್ರೆ, ಇಫ್ ನೋ ಲಿಮಿಟೇಷನ್ ಇಸ್ ಇಂಪೋಸ್ ಅಪಾನ್ ದ ಅಥಾರಿಟಿ ಆಫ್ ದ ಆರ್ಗಾನ್ಸ್, ರಿಸಲ್ಟ್ ಏನಾಗ್ತಿತ್ತು? ದಬ್ಬಾಳಿಕೆ, ಆಪರೇಷನ್ ಮತ್ತು ತುಳಿಯೋದು, ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ತುಳಿತ ಮಾಡ್ತಕ್ಕಂಥದ್ದು, ಒಟ್ಟಾರೆ ಸಾರ್ವಜನಿಕರ ಹಕ್ಕನ್ನ ನಾಶ ಮಾಡ್ತಕ್ಕಂಥದ್ದು ಆಗ್ತಾ ಇತ್ತು. ಈ 3 ಅಂಗಸಂಸ್ಥೆಗಳ ಮೇಲೆ ಅಥವಾ ಅಂಗಗಳ ಮೇಲೆ ನಾವು ಮಿತಿಯನ್ನ ಹೇರದೆ ಹೋದ್ರೆ ಅನ್ನೋ ಮಾತನ್ನ ಹೇಳ್ತಾರೆ ಅವರು.
ದ ಲಿಮಿಟ್ಸ್ ಆಫ್ ಪ್ರೊಟೆಸ್ಟ್ ಇನ್ ಅ ಫ್ರೀ ಡೆಮೋಕ್ರಸಿ. ವಿದೇಶಿ ನಿಯಮ ಏನಿತ್ತು, ಭಾರತ ಸ್ವತಂತ್ರ ಆದ್ಮೇಲೆ ಆ ನಿಯಮ ಏನಾಯ್ತು ಅಂತಕ್ಕಂಥದ್ದು. ಫಾರಿನ್ ರೂಲ್ ಮೆಥಡ್ಸ್ ಲೈಕ್ ಸಿವಿಲ್ ಡಿಸೋಬಿಡಿಯನ್ಸ್, ನಾನ್ ಕೋಆಪರೇಷನ್ ಅಂಡ್ ಸತ್ಯಾಗ್ರಹ were the necessary and justified tools against an unconstitutional occupying power. ವಿದೇಶಿ ನಿಯಮ ಇದು. ಸಾರ್ವಜನಿಕ ಡಿಸ್ಒಬಿಡಿಯನ್ಸ್, ಡಿಸ್ಒಬಿಡಿಯನ್ಸ್ ಅವಿಧೇಯತೆ, ಜನರ ಅವಿಧೇಯತೆ, ನಾನ್ ಕೋಆಪರೇಷನ್ ಅಸಹಕಾರ, ಮತ್ತೆ ಸತ್ಯಾಗ್ರಹ, ಇವು ಅನ್ಕಾನ್ಸ್ಟಿಟ್ಯೂಷನಲ್ ಆಕ್ಯುಪೈಯಿಂಗ್ ಪವರ್, ಅಸಂವಿಧಾನಿಕ ಮತ್ತೆ ಏನು ಆಕ್ಯುಪೈಯಿಂಗ್ ಪವರ್, ಆಕ್ರಮಣಕಾರಿ ಶಕ್ತಿ ಏನಿದಾವೆ, ಆಕ್ರಮಣಕಾರಿ ಶಕ್ತಿಗೆ ಜಸ್ಟಿಫೈಡ್ ಟೂಲ್ಸ್ ಆಗಿದ್ವು. ಅದೇ ಫ್ರೀ ಇಂಡಿಯಾದಲ್ಲಿ ಹೇಳ್ತಾರೆ, ಇನ್ ಅ ಡೆಮೋಕ್ರಸಿ ಬೇಸ್ಡ್ ಆನ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ದಿ ಸೇಮ್ ಪಬ್ಲಿಕ್ ಎಜಿಟೇಷನ್ಸ್ ಆರ್ ಮಿಸ್ಡೈರೆಕ್ಟೆಡ್ ಅಂಡ್ ವೋಲಾಟೈಲ್. ಇದೇ ಸೇಮ್ ಪಬ್ಲಿಕ್ ಎಜಿಟೇಷನ್ಸ್, ಇದೇ ಸಾರ್ವಜನಿಕ ಚಳವಳಿಗಳು, ಉದಾಹರಣೆ ಸತ್ಯಾಗ್ರಹ ಇರ್ಬೋದು, ನಾನ್ ಕೋಆಪರೇಷನ್ ಇರ್ಬೋದು, ಸಿವಿಲ್ ಡಿಸೊಬಿಡಿಯನ್ಸ್ ಇರ್ಬೋದು, ಇವುಗಳು ಭಾರತ ಪ್ರಜಾಪ್ರಭುತ್ವ ದೇಶ, ಇಲ್ಲಿರ್ತಕ್ಕಂಥ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳಲ್ಲಿ ಇವುಗಳು ಮಿಸ್ಡೈರೆಕ್ಟ್ ಆಗ್ತವೆ, ಮತ್ತೆ ಓಲಾಟೈಲ್ ಆಗ್ತವೆ, ಬದಲಾಗ್ತವೆ ಅಂತಕ್ಕಂಥದ್ದನ್ನ ಅವರು ಕಂಡುಕೊಳ್ತಾರೆ. ಇಲ್ಲಿ ಕೆಳಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. Ambedkar condemned these methods in a free republic as the grammar of anarchy, warning that they inevitably result in the loss of life and public property. He insisted on strictly constitutional methods to achieve social justice. ಸಾಮಾಜಿಕ ನ್ಯಾಯವನ್ನ ತರಬೇಕು ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಮೆಥಡ್ ಅನ್ನ ಅವರು ಒತ್ತಿ ಹೇಳ್ತಾರೆ. ಈ ಸಿವಿಲ್ ಡಿಸೋಬಿಡಿಯನ್ಸ್, ನಾನ್ ಕೋಆಪರೇಷನ್, ಸತ್ಯಾಗ್ರಹ ಇವುಗಳನ್ನ ಗ್ರಾಮರ್ ಆಫ್ ಅನಾರ್ಕಿ ಅಂದ್ರೆ ಅರಾಜಕತೆಯ ಮಾರ್ಗಗಳು ಅಂತ ಕರೀತಾರೆ ಅವರು. ಇಲ್ಲೊಂದು ಪ್ರಶ್ನೆ ಬರುತ್ತೆ, ವಿಚ್ ಆರ್ ದ ಗ್ರಾಮರ್ ಆಫ್ ಅನಾರ್ಕಿ ಅಕಾರ್ಡಿಂಗ್ ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್? ಅವಾಗ ಈ ಪ್ರಶ್ನೆಗೆ ಉತ್ತರ ಇದು ಬರುತ್ತೆ. ಎನ್ಶ್ರೈನಿಂಗ್ ಇಕ್ವಾಲಿಟಿ ಇನ್ ಟು ದ ಸ್ಟ್ಯಾಟ್ಯೂಟ್ ಬುಕ್. ಸ್ಟ್ಯಾಟ್ಯೂಟ್ ಬುಕ್ ಅಂದ್ರೆ ಲಾ ಬುಕ್, ಸಂವಿಧಾನದ ಪುಸ್ತಕ. ಸಂವಿಧಾನದ ಪುಸ್ತಕದಲ್ಲಿ ಎನ್ಶ್ರೈನಿಂಗ್ ಇಕ್ವಾಲಿಟಿ, ಸಮಾನತೆಯನ್ನು ಪ್ರತಿಷ್ಠಾಪಿಸ್ತಕ್ಕಂಥದ್ದು. ಹೇಗೆ? ಇಲ್ಲಿ ಏನಾಗುತ್ತೆ, ದ ಅಪಾಯಿಂಟ್ಮೆಂಟ್ ಆಗುತ್ತೆ. ಯಾರ್ದು? ಅಂಬೇಡ್ಕರ್ ಅವ್ರದ್ದು. ಏನು ಅಪಾಯಿಂಟ್ಮೆಂಟು? ರಿಕಾಗ್ನೈಸಿಂಗ್ ಹಿಸ್ ಅನ್ಮ್ಯಾಚ್ಡ್ ಸ್ಕಿಲ್ ಇನ್ ಲೆಜಿಸ್ಲೇಷನ್ ಅಂಡ್ ಹಿಸ್ ವಿಷನ್ ಫಾರ್ ಸೋಷಿಯಲ್ ಜಸ್ಟಿಸ್, Jawaharlal Nehru chose him to be independent India's first law minister. ಇಲ್ಲೂ ಒಂದು ಪ್ರಶ್ನೆ ಬರುತ್ತೆ. Why did the Jawaharlal Nehru choose Dr. B.R. Ambedkar as the first law minister ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಇದೆ, ರಿಕಾಗ್ನೈಸಿಂಗ್ his unmatched skill in legislation and his vision for social justice. ಇದೇ ಉತ್ತರ. ಅವರು ಇದ್ದಂತಹ ಸೋಷಿಯಲ್ ಜಸ್ಟಿಸ್ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಅವ್ರಿಗಿದ್ದಂತಹ ದೃಷ್ಟಿಕೋನವನ್ನ, ಮತ್ತೆ ಅನ್ಮ್ಯಾಚ್ಡ್ ಸ್ಕಿಲ್ ಇನ್ ಲೆಜಿಸ್ಲೇಷನ್, ಅವ್ರಿಗೆ ಏನು ಶಾಸಕಾಂಗದಲ್ಲಿ ಇದ್ದಂತಹ ಒಂದು ಕೌಶಲ್ಯ, ಅವುಗಳನ್ನ ನೋಡ್ಬಿಟ್ಟು ಜವಾಹರ್ಲಾಲ್ ನೆಹರೂರವರು ಇವರಿಗೆ ಲಾ ಮಿನಿಸ್ಟರ್ ಪೋಸ್ಟ್ ಅನ್ನ ಕೊಡ್ತಾರೆ. ಆಮೇಲೆ ಏನಾಗುತ್ತೆ, ದ ಹಿಂದೂ ಕೋಡ್ ಬಿಲ್. Ambedkar introduced the comprehensive Hindu Code Bill with two main purposes: to elevate the social status of Hindu women by giving them their due rights, and to abrogate social disparities and caste inequalities. ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ, ಭಾರತ ದೇಶದ ಹೆಣ್ಣು ಮಕ್ಕಳನ್ನ ಮೇಲಕ್ಕೆ ತರಬೇಕು ಅಂತಕ್ಕಂಥದ್ದು ಅದರ ಉದ್ದೇಶ ಆಗಿರುತ್ತೆ. ಸಾಮಾಜಿಕ ಅಸಮಾನತೆಯನ್ನು ತೊಡೆದು ಹಾಕಬೇಕು ಅನ್ನೋದು ಅದರ ಉದ್ದೇಶ ಆಗಿರುತ್ತೆ. ಆದ್ರೆ ಏನಾಗುತ್ತೆ, ಹಿಂದೂ ಕೋಡ್ ಬಿಲ್ ಅನ್ನ ಯಾರು ಒಪ್ಕೊಳ್ಳೋದಿಲ್ಲ. ಅದಕ್ಕೆ
ರೆಸಿಗ್ನೇಷನ್ ಆಗುತ್ತೆ. ಥರ್ಡ್ ಪಾಯಿಂಟ್, ದ ರೆಸಿಗ್ನೇಷನ್. ವೆನ್ ಪಾರ್ಲಿಮೆಂಟ್ ಡ್ರಾಪ್ಡ್ ದ ಬಿಲ್, ಅಂಬೇಡ್ಕರ್ proved his absolute commitment to his principles by resigning from his post as law minister. ಯಾವಾಗ ಪಾರ್ಲಿಮೆಂಟು ಅವ್ರ ಬಿಲ್ಲನ್ನು ಡ್ರಾಪ್ ಮಾಡುತ್ತೆ, ಅವರು ತಮ್ಮ ಮಾತಿಗೆ ಬದ್ಧರಾಗಿ ಅವರು ಲಾ ಮಿನಿಸ್ಟರ್ ಪೋಸ್ಟನ್ನು ತ್ಯಾಗ ಮಾಡ್ತಾರೆ, ರಿಸೈನ್ ಮಾಡ್ತಾರೆ ಅಂತಕ್ಕಂಥದ್ದು. ದ ಬ್ಲೂ ಪ್ರಿಂಟ್ ಆಫ್ ಜಸ್ಟಿಸ್, ನ್ಯಾಯದ ನೀಲನಕ್ಷೆ. ದ ಲಿವ್ಡ್ ಎಕ್ಸ್ಪೀರಿಯನ್ಸ್, ದ ಗ್ಲೋಬಲ್ ಇಂಟೆಲೆಕ್ಟ್, ದ ಲೆಜಿಸ್ಲೇಟಿವ್ ಫ್ಲೇ. ಅದರಿಂದ ಬರ್ತಕ್ಕಂಥದ್ದೇ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದೀವಿ ನಾವು. ದ ಪೇನ್ ಆಫ್ ಸೋಷಿಯಲ್ ಎಕ್ಸ್ಕ್ಲೂಷನ್ ಬಾರ್ನ್ ಆಸ್ ಅ ಮಹಾರ್. ಲಿವ್ಡ್ ಎಕ್ಸ್ಪೀರಿಯನ್ಸ್ ಏನು? ಅವರು ಮಹಾರ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಸಾಮಾಜಿಕ ಬಹಿಷ್ಕಾರವನ್ನು ಎದುರಿಸ್ತಾರೆ. ಅದು ಬಹಳ ನೋವಿನ ಸಂಗತಿ. ಅದು ಲಿವ್ಡ್ ಎಕ್ಸ್ಪೀರಿಯನ್ಸ್. ಗ್ಲೋಬಲ್ ಇಂಟೆಲೆಕ್ಟ್, ಇವರು ಒರೇಷಿಯಸ್ ರೀಡರ್ ಆಗಿ ಕೊಲಂಬಿಯಾ ಮತ್ತು ಲಂಡನ್ ಯೂನಿವರ್ಸಿಟಿಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಇದು ಗ್ಲೋಬಲ್ ಇಂಟೆಲೆಕ್ಟ್. ದ ಲೆಜಿಸ್ಲೇಟಿವ್ ಫ್ಲೇರ್, ಏನು ಅವ್ರ ಸಾಮರ್ಥ್ಯ? ದ ಟ್ಯಾಕ್ಟ್, ಕೌಶಲ್ಯ ಅಂಡ್ ಪೇಷನ್ಸ್, ತಾಳ್ಮೆ, ಟು ನೆವಿಗೇಟ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಇದು ಅವರ ಲೆಜಿಸ್ಲೇಟಿವ್ ಫ್ಲೇರ್. ಈ ತಾಳ್ಮೆಯಿಂದ, ಸಹನೆಯಿಂದ, ಕೌಶಲ್ಯದಿಂದ, ಮತ್ತೆ ಅವರು ಬೇರೆ ದೇಶದಲ್ಲಿ ಓದಿದ್ರಿಂದ, ಬಹಳಷ್ಟು ಬುದ್ಧಿವಂತರಾಗಿರೋದ್ರಿಂದ, ಮತ್ತೆ ಸ್ವಂತ ಅನುಭವದಿಂದ ಈ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ತಾರೆ ಅಂತಕ್ಕಂಥದ್ದು. ಅದರಿಂದ ಬರ್ತಕ್ಕಂಥದ್ದೇ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓನ್ಲಿ ಅ ಮೈಂಡ್ ಫೋರ್ಜ್ಡ್ ಇನ್ ಬೋತ್ ಪ್ರಫೌಂಡ್ ಅಡ್ವರ್ಸಿಟಿ and elite academia could build a legal structure strong enough to protect a diverse, nascent republic. Forged in both profound adversity, ಅಲ್ಲಿ ಅವ್ರಿಗೆ ಬಹಳ ಪ್ರತಿಕೂಲ ಪರಿಸ್ಥಿತಿಗಳಿರ್ತದೆ ಮಹಾರ್ ಫ್ಯಾಮಿಲಿ ಹುಟ್ಟಿದ್ರಿಂದ. ಒಂದು. ಎರಡನೇದು, ಅವರು ಗಣ್ಯ ವಿದ್ಯಾಸಂಸ್ಥೆಗಳಲ್ಲಿ ಓದಿದ್ರು, ಎಲೈಟ್ ಅಕಾಡೆಮಿಯಾ. ಆದ್ರಿಂದ ಅವರು ಒಂದು ಲೀಗಲ್ ಸ್ಟ್ರಕ್ಚರ್ ಅನ್ನ ಬಹಳಷ್ಟು ಶಕ್ತಿಶಾಲಿಯಾಗಿ ರೂಪಿಸಿದ್ರು. ಅದು ವೈವಿಧ್ಯಮಯವಾದಂತಹ ಒಂದು ರಿಪಬ್ಲಿಕ್ ಆಗಿತ್ತು ಅಂತಕ್ಕಂಥದ್ದು. ವೈವಿಧ್ಯಮಯವಾದ ಹೊಸ ಗಣರಾಜ್ಯ ಆಯಿತು. ಅದೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ರಿಡಿಫೈನಿಂಗ್ ಹ್ಯೂಮನ್ ವ್ಯಾಲ್ಯೂ ಬಿಯಾಂಡ್ ಆರ್ಟಿಫಿಷಿಯಲ್ ಡಿವೈಡ್ಸ್. ಇಲ್ಲೊಂದು ಪ್ರಶ್ನೆ ಬರುತ್ತೆ. ಹೌ ಡಿಡ್ ಬುದ್ಧ ಅಂಡ್ ಅವ್ವಾಯಿ ಟೋಲ್ಡ್, ಹೌ ಡಿಡ್ ಬುದ್ಧ ಅಂಡ್ ಅವ್ವಾಯಿ ಟೆಲ್ ಅಬೌಟ್ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂತ ಬರುತ್ತೆ. 2500 years ago, the Buddha taught that the only valid divisions in society are between those who are noble and wholesome and those who are ignoble and unwholesome. 2500 ವರ್ಷಗಳ ಹಿಂದೆ ಬುದ್ಧ ಹೇಳ್ತಾರೆ, ಕೇವಲ ಪ್ರಪಂಚದಲ್ಲಿ 2 ಡಿವಿಷನ್ಗಳು ಮಾತ್ರ ಇದೆ ಸಮಾಜದಲ್ಲಿ. ಒಂದು ನೋಬೆಲ್ ಮತ್ತೆ ಹೋಲ್ಸಮ್, ಶ್ರೇಷ್ಠರು ಮತ್ತು ಆರೋಗ್ಯಕರರು. ಇನ್ನೊಂದು ದೋಸ್ ಹೂ ಆರ್ ಇಗ್ನೋಬಲ್, ಕನಿಷ್ಠರು. ಅವ್ರು ಯಾರಂತಂದ್ರೆ ಅನಾರೋಗ್ಯಕರರು, ಅನ್ಹೋಲ್ಸಮ್. ಅಂಥವ್ರು 2 ಡಿವಿಷನ್ ಇದೆ ಅಂತ ಅವ್ರು ಹೇಳ್ತಾರೆ ಬುದ್ಧ. ತಮಿಳು ಪೊಯೆಟಸ್ ಅವ್ವಾಯಿ ಏನ್ ಹೇಳ್ತಾರೆ ಅಂತಂದ್ರೆ, ದ ಏನ್ಷಿಯಂಟ್ ತಮಿಳು ಪೊಯೆಟಸ್ ಅವ್ವಾಯಿ ಆರ್ಗ್ಯೂಡ್ ದಟ್ ದೇರ್ ಆರ್ ಓನ್ಲಿ 2 ಕ್ಯಾಸ್ಟ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ 2 ಕ್ಯಾಸ್ಟ್ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ ಅವರು. ದ ಚಾರಿಟೇಬಲ್ ಹೂ ಗಿವ್ ಆರ್ ಸುಪೀರಿಯರ್, ಯಾರು ಕೊಡ್ತಾರೆ ಅವರೇ ಚಾರಿಟೇಬಲ್, ಅದು ಒಂದು ಕ್ಯಾಸ್ಟ್. ಅಂಡ್ ದ ಮೈಸರ್ಸ್ ಹೂ ಡು ನಾಟ್ ಗಿವ್ ಅಂಡ್ ಆರ್ ಇನ್ಫೀರಿಯರ್. ಇನ್ನ ಕೆಲವರು ಜಿಪುಣರು ಕೊಡಲ್ಲ, ಅವರು ಇನ್ನೊಂದು ಕ್ಯಾಸ್ಟ್. ಒಬ್ರು ಚಾರಿಟೇಬಲ್, ಇನ್ನೊಂದು ಮೈಸರ್ಸ್ ಅಂತ ಅವ್ವಾಯಿ ಹೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ಇದು. ಹೌ ಡಿಡ್ ಅವ್ವಾಯಿ ಅಂಡ್ ಬುದ್ಧ
ಟೆಲ್ ಅಬೌಟ್ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ಇದು. The modern Manu and a lasting symbol of revolt. Nobody could have dreamed that a boy born into a Mahar family in Mao would one day become the chief lawmaker of a free India hailed globally as the modern Manu. ಯಾರಿಗೂ ಗೊತ್ತಿದ್ದಿಲ್ಲ ಏನಂತ ಅಂದ್ರೆ, ಮಹಾರ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ಚೀಫ್ ಲಾ ಮೇಕರ್, ಬರೀ ಆತ ಲಾ ಮಿನಿಸ್ಟರ್ ಅಲ್ಲ, ಲಾ ಮೇಕರ್ ಕೂಡ ಆಗ್ತಾನೆ ಅಂತ ಯಾರಿಗೂ ಗೊತ್ತಿದ್ದಿಲ್ಲ. ಅದಷ್ಟಲ್ದೇನೆ ಅವರನ್ನ ಎಲ್ಲರೂ ಹೊಗಳ್ತಾರೆ ಮಾಡರ್ನ್ ಮನು ಅಂತ. hailed globally as the modern Manu. Though he passed away in December 1956 and was posthumously awarded Bharat Ratna in 1990, his work continues to open doors to higher learning and public service for millions. ಅವರು 1956ರಲ್ಲಿ ಮರಣವನ್ನಪ್ತಾರೆ ಡಿಸೆಂಬರ್ ತಿಂಗಳಲ್ಲಿ. ಅವ್ರಿಗೆ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಕೊಡ್ತಾರೆ. ಇವ್ರ ಕೆಲಸ ಹೇಗೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಆ ಕ್ಯಾಸ್ಟ್ನವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ. ಇವತ್ತು ಪಬ್ಲಿಕ್ ಸರ್ವಿಸ್ ಅಲ್ಲಿ ಮಿಲಿಯನ್ ಗಟ್ಲೆ ಜನ ಬೆಳೆದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. Jawaharlal Nehru captured his essence perfectly upon his passing, calling him the champion of the oppressed and a permanent symbol of revolt against social complacency. ಜವಾಹರ್ಲಾಲ್ ನೆಹರು ಅವರು ಇವರ ಸಂಪೂರ್ಣ ಸಾರವನ್ನ ಇವರು ತೀರ್ಕೊಂಡಾಗ ಹೇಳ್ತಾರೆ, ಇವ್ರಿಗೆ ಒಂದು ಹೆಸರಿಂದ ಕರೀತಾರೆ, ಅವರು ಸಿಂಬಲ್ ಆಫ್ ರಿವೋಲ್ಟ್ ಅಂತ. ಇವರು ದಂಗೆಯ ಪ್ರತೀಕವಾಗಿದ್ರು ಅಂತಕ್ಕಂಥ ಮಾತನ್ನ